ಚನ್ನಗಿರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ರಾಜಸ್ಥಾನ ಮೂಲದ ಸುರೇಶ್ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಗ್ಗೆ ಈಗಾಗಲೇ ತಾಲೂಕಿನಲ್ಲಿ ಆಕ್ರೋಶ ಹೊರಬಿದ್ದಿದೆ. ಸುರೇಶ್ ವಿರುದ್ಧ ದೂರು ದಾಖಲಾಗಿ 9 ದಿನ ಕಳೆದರೂ ಕೂಡ ಎಫ್ಐಆರ್ ಆಗಿದ್ರೂ ಕೂಡ ಪೊಲೀಸರು ಆತನನ್ನ ಬಂಧಿಸದೇ ಇರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘರ್ಷ ಸಮಿತಿ ಆಕ್ರೋಶವನ್ನ ಹೊರಹಾಕಿದೆ. ಈ ಬೆನ್ನಲ್ಲೇ ಇಂದು ಚನ್ನಗಿರಿ ಪೊಲೀಸ್ ಠಾಣೆ ಮುಂಭಾಗ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ವೇಳೆ ಅಂಬೇಡ್ಕರ್ ವಿರುದ್ಧ ಮಾತನಾಡಿರುವ ಸುರೇಶ್ನನ್ನ ಕೂಡಲೇ ಬಂಧಿಸಬೇಕು ಅಂತ ಘೋಷಣೆಗಳನ್ನ ಕೂಗಿದ್ರು. ನಂತರ ಪೊಲೀಸರು ಧರಣಿಗೆ ಅವಕಾಶ ನೀಡದೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಚನ್ನಗಿರಿಯ ಏನ್ IB ಸರ್ಕಲ್ ಇದೆ, ಗಾಂಧಿ ವೃತ್ತ, ಗಾಂಧಿ ವೃತ್ತದಲ್ಲಿ ಇರ್ತಕ್ಕಂತ ಗಾಯತ್ರಿ ಟಿಫನ್ ಸೆಂಟರ್ ಅದರ ಮಾಲೀಕ ಸುರೇಶ್ ಮಾರ್ವಾಡಿ ಅನ್ನುವಂತ ವ್ಯಕ್ತಿ ನಮ್ಮ ದಲಿತ ಸಮುದಾಯದ ಕೆಲವು ಯುವಕರು ಹೋಟ್ಲಿಗೆ ಟೀ ಕುಡಿಲಿಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ದೇಶದವರು, ಏಕವಚನದಲ್ಲಿ ಯಾವ ದೇಶದವನು, ಹಾಗೂ ಅವರನ್ನ ನೀವ್ ಯಾಕೆ ಪೂಜೆ ಮಾಡ್ತೀರಿ, ನೀವು ಅವ್ರನ್ನ ಪೂಜೆ ಮಾಡೋದ್ರಿಂದನೇ ನೀವೆಲ್ಲರೂ ಕೂಡ ಇಷ್ಟು ಕೀಳಾಗಿರೋದು ಅನ್ನುವಂತ ಮಾತನಾಡಿ ಬಾಬಾ ಸಾಹೇಬ್ ಅವರಿಗೆ ಅಪಮಾನವನ್ನ ಮಾಡಿರ್ತಾನೆ. ಇಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂತ ಸಾಂವಿಧಾನಿಕ ಹಕ್ಕಿನ ಮೇರೆಗೆ ನಾವೆಲ್ಲರೂ ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಈ ದೇಶದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಬದುಕಬೇಕು ಅನ್ನುವಂತ ಹಕ್ಕನ್ನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಈ ಅವಿವೇಕಿ ಏನು ಬಾಬಾ ಸಾಹೇಬ್ ಬಗ್ಗೆ ಈ ಅವಹೇಳನಕಾರಿಯಾಗಿ ಮಾತನ್ನ ಆಡಿದಾನೆ, ಅವನಿಗೆ ತಿಳುವಳಿಕೆ ಇದ್ದು ಮಾತನಾಡಿದನೋ ತಿಳುವಳಿಕೆ ಇಲ್ಲದೆ ಮಾತನಾಡಿದನೋ ನಮಗೆ ಗೊತ್ತಿಲ್ಲ. ಈಗ ಈ ಪ್ರಕರಣ ದಾಖಲಾಗಿ ಈಗ ಆಲ್ರೆಡಿ 9 ದಿನಗಳಾಗಿದೆ. ಇದುವರೆಗೂ ಕೂಡ ಪೊಲೀಸರು ಅವನನ್ನ ಬಂಧಿಸಿಲ್ಲ, ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಅವನನ್ನ ತಕ್ಷಣವಾಗಿ ಬಂಧಿಸಬೇಕು ಅಂತೇಳಿ ಈಗ 9 ದಿನಗಳಿಂದ ನಿರಂತರವಾಗಿ ಈ ದಲಿತ ಸಮುದಾಯ ಮತ್ತು ಪ್ರಗತಿಪರ ಸಮುದಾಯಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಈ ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡ್ಕೋತಾ ಬಂದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯನ ವಹಿಸಿದ್ದಾರೆ. ಆದ್ರಿಂದ ಈ ಪೊಲೀಸರ ನಿರ್ಲಕ್ಷ್ಯವನ್ನ ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನ, ಧರಣಿ ಸತ್ಯಾಗ್ರಹವನ್ನ ನಡೆಸ್ತಾ ಇದೀವಿ. ಇಲ್ಲಿ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ರಾಷ್ಟ್ರ ನಾಯಕರಿಗೆ ಬಾಬಾ ಸಾಹೇಬರಂತ ಒಬ್ಬ ಭಾರತ ಭಾಗ್ಯವಿದಾತ, ಒಬ್ಬ ವಿಶ್ವಜ್ಞಾನಿ, ಇಂಥ ಒಬ್ಬ ರಾಷ್ಟ್ರ ನಾಯಕರಿಗೆ ಈ ಅಪಮಾನವನ್ನ ಮಾಡಿರ್ತಕ್ಕಂಥದ್ದು ಈ ಪೊಲೀಸರು ಯಾರೇ ಆರೋಪಿ, ಯಾರೇ ಒಬ್ಬ ಅವಿವೇಕಿ, ಯಾರೇ ಒಬ್ಬ ಕಿಡಿಗೇಡಿ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡುವಂತ ಸಂದರ್ಭದಲ್ಲಿ ತಕ್ಷಣ ಅವರ ವಿರುದ್ಧ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ತಕ್ಷಣವಾಗಿ ಅವರನ್ನ ಬಂಧಿಸಿ ಕಾನೂನು ಕ್ರಮನ ಕೈಗೊಳ್ಳಬೇಕಿತ್ತು. ಆದ್ರೆ ನಾವು ದೂರನ್ನ ದಾಖಲಿಸಿ ಪ್ರಕರಣ ದಾಖಲಿಸಿದ್ರು ಕೂಡ ಅವ್ರು ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನೋ ಕುತಂತ್ರ ಇದೆ. ಯಾರೋ